ತುಮಕೂರಿನ ಹೊರವಲಯದ ಪಂಡಿತನಹಳ್ಳಿ ಬಳಿಯ ಮಂದಾರಗಿರಿ ಜೈನ ಕ್ಷೇತ್ರದಲ್ಲಿ 2027 ಜನವರಿ 27ರಿಂದ 31ರವರೆಗೆ 5 ದಿನಗಳ ಕಾಲ ಭವ್ಯ ಮಹಾಮಸ್ತಕಾಭಿಷೇಕ ನಡೆಯಲಿದ್ದು, ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ದಿಗಂಬರ ಜೈನ ಮುನಿಗಳಾದ ಆಚಾರ್ಯ ಶ್ರೀ ಪ್ರಮುಖ ಸಾಗರ್ ಜಿ ಮಹಾರಾಜ್ ತಿಳಿಸಿದರು. ಶಿರಾ ನಗರದ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿರುವ ದೊಡ್ಡ ಕೆರೆಯಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಕೆರೆಯೊಳಗೆ ಹಂದಿಗಳ ಜೊತೆಗೆ ನಾಯಿ, ದನ ಹಾಗೂ ಕರುಗಳು ಸಂಚಾರ ಮಾಡ್ತಾ ಇರುವಂತಹ ದೃಶ್ಯಗಳು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರು ನಗರದಲ್ಲಿ ವಂಶ ಪಾರಂಪರ್ಯವಾಗಿ ಕುರಿ ಮತ್ತು ಮೇಕೆ ಮಾಂಸ ಮಾರಾಟ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಕುರೇಶಿ ಸಮುದಾಯ ಈಗ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಒಂದಾಗಿದೆ. ತುಮಕೂರು ಜಿಲ್ಲಾ ಕುರೇಶಿಯರ ಸಂಘ ಸ್ಥಾಪನೆಯ ಮೂಲಕ ತಮ್ಮ ಸಮಸ್ಯೆಗಳಿಗೆ ಧ್ವನಿ ನೀಡಲು ಮುಂದಾಗಿದೆ. ಲೈಸೆನ್ಸ್ ಶುಲ್ಕದ ಭಾರಿ ಏರಿಕೆ, ಸೂಕ್ತ ಮಾರುಕಟ್ಟೆಯ ಕೊರತೆ, ಕಸ ವಿಲೇವಾರಿ ಸಮಸ್ಯೆ, ಸರ್ಕಾರಿ ಸೌಲಭ್ಯಗಳು ಸಿಗದಿರುವುದು, ಶಿಕ್ಷಣ ಮತ್ತು ಸಾಲ ಸೌಲಭ್ಯಗಳ ಬಗ್ಗೆ ಅರಿವಿನ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳ ನಡುವೆ ಬದುಕು ಕಟ್ಟಿಕೊಂಡಿದೆ ಈ ಸಮುದಾಯ. ಡ್ರಗ್ಸ್ ಎಂಬ ಪಿಡುಗಿನ ವಿರುದ್ಧ ಜಿಲ್ಲಾ ಪೊಲೀಸ್ ತುಮಕೂರಿನಲ್ಲಿ ಸಮರ ಸಾರಿದೆ. ಬೇಡ ಬ್ರೋ ಹಾಗೂ ರೈಸ್ ಜಾಗೃತಿ ಅಭಿಯಾನದ ಮೂಲಕ ಪೊಲೀಸರು ಯುವ ಜನತೆಯನ್ನ ಮಾದಕ ವ್ಯಸನದಿಂದ ದೂರವಿಡುವ ಕೆಲಸ ಮಾಡ್ತಾ ಇದ್ದಾರೆ. ತುಮಕೂರು ನಗರದ ಹೊರಪೇಟೆಯ ನೀಲಕಂಠೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘದ ಜಾತ್ರಾ ಮಹೋತ್ಸವ ಸಮಾರಂಭ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಹಕಾರ ಸಂಘದ ಅಧ್ಯಕ್ಷ ಟಿಎಚ್ ಶಿವಾನಂದ್ ಅವರು 2001ರಲ್ಲಿ ಆರಂಭವಾದ ನೀಲಕಂಠೇಶ್ವರ ಸ್ವಾಮಿ ಪತ್ತಿನ ಸಹಕಾರ ಸಂಘಕ್ಕೆ 25 ವರ್ಷ ತುಂಬಿದೆ. ಈ ಅವಧಿಯಲ್ಲಿ ಹಂತ ಹಂತವಾಗಿ ಪ್ರಗತಿ ಸಾಧಿಸುತ್ತಾ ಸಂಘ ಬೆಳವಣಿಗೆ ಕಂಡಿದೆ. 11 ಲಕ್ಷ ಷೇರು ಮೊತ್ತ ಹಾಗೂ 31 ಲಕ್ಷ ರೂಪಾಯಿ ಪ್ರಾಥಮಿಕ ಬಂಡವಾಳದಿಂದ ಸಂಘ ಆರಂಭವಾಯಿತು ಅಂತ ಹೇಳಿದ್ದಾರೆ.